ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ ಡೀಟೇಲ್ಸ್ ಅನ್ನು ನಾವು ನೋಡಿದಾಗ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ಮೇ 15ನೇ ತಾರೀಕು 1961 ಇಸ್ವಿ ಸರಿಸುಮಾರು ಬೆಳಗ್ಗೆ 5:15 ಕನಕಪುರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಸಿಕ್ಕಿರ್ತಕ್ಕಂಥದ್ದು. ಕೃತ್ತಿಕಾ ನಕ್ಷತ್ರ 3ನೇ ಪಾದ, ವೃಷಭ ರಾಶಿ, ಮೇಷ ಲಗ್ನ ಹುಟ್ಟಿರ್ತಕ್ಕಂಥದ್ದು. ಈ ಜಾತಕವನ್ನ ಬಹಳ ಸ್ಥೂಲವಾಗಿ ನೋಡಿದಾಗ ಮೇಷ ಲಗ್ನ ಹುಟ್ಟಿರ್ತಕ್ಕಂಥದ್ದು. ಯಾರು ಮೇಷ ಲಗ್ನ, ವೃಶ್ಚಿಕ ಲಗ್ನ, ಮಕರ, ಕುಂಭ ಲಗ್ನಗಳಲ್ಲಿ ಹುಟ್ಟಿರ್ತಾರೆ ಸಾಮಾನ್ಯ ಅವರ ಮಾತಿನಲ್ಲಿ ಗಡಸ್ತನ ಇರುತ್ತೆ. ಸಾಮಾನ್ಯ ನೀವು ಯಾರದೇ ಜಾತಕ ನೋಡಿ, ಸಣ್ಣ ಮಕ್ಕಳು ಹುಟ್ಟಿದ ಮಕ್ಕಳು ಜಾತಕ ನೋಡಿ ಬೇಕಾದ್ರೆ ಕೂಗಾಡೋದ ಕಿಚ್ಚಡ ಜಾಸ್ತಿ ಹಾಗಾಗಿ ಮಾತಿನಲ್ಲಿ ಅಂತಾರ ಅದು ಕಮಾಂಡಿಂಗ್ ಪವರ್ ಅಂತಾರ. ಮೇಷ ವೃಶ್ಚಿಕ ಲಗ್ನ, ಕುಜ ಅಂದ್ರೆ ಕಮಾಂಡರ್ ಇನ್ ಚೀಫ್, ಸೇನಾಧಿಪತಿ, ಆರ್ಡರ್ ಮಾಡೋದೇ ಕೆಲಸ ಒಂದು. ಹಾಗೆ ಇದೆಲ್ಲ ಆರ್ಡರ್ ಮಾಡೋದೇ ಕೆಲಸ. ಇವ್ರು ತಾವು ಕೆಲಸ ಮಾಡೋದಕ್ಕೆ ಕೆಲಸ ಮಾಡಿಸೋದು ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮೇಷ ಲಗ್ನ, ಈ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ನೇರ ನುಡಿಯೋದು. ಸೂರ್ಯ, ಚಂದ್ರ, ಬುಧ 2ನೇ ಮನೆಯಲ್ಲಿದೆ. ರವಿ, ಚಂದ್ರ, ಬುಧ. ಮತ್ತೆ ಕುಜ ಲಗ್ನಾಧಿಪತಿಯಾಗಿ 4ಥ ಸ್ಥಾನದಲ್ಲಿ ಇದ್ದಾನೆ. ಪಂಚಮದಲ್ಲಿ ರಾಹು ಇದೆ. 10ನೇ ಮನೆಯಲ್ಲಿ ಗುರು, ಶನಿ ಇದೆ. 10ನೇ ಮನೆಯಿಂದ ಮಕರ ರಾಶಿನಲ್ಲಿ ಗುರು ಇದೆ. ಗುರು ನೀಚ ಸ್ಥಾನ ಅಂತ ಹೇಳ್ತಾರೆ. ಆದ್ರೆ ಅಲ್ಲೇ ಶನಿ ಇದ್ದಾನೆ. ಆದ್ರಿಂದ ಯಾವ ಒಂದು ಜಾತಕದಲ್ಲಿ ನೀಚ ಸ್ಥಾನದ ಜೊತೆಗೆ ಇರ್ತಕ್ಕಂತಹ ಇನ್ನೊಂದು ಗ್ರಹ ಉಚ್ಚ ಕ್ಷೇತ್ರ ಅಥವಾ ಸ್ವಕ್ಷೇತ್ರದಲ್ಲಿ ಇರುತ್ತೆ ಅಥವಾ ಮೂಲ ತ್ರಿಕೋಣದಲ್ಲಿ ಇರುತ್ತೆ, ಆಗ ಅದು ನೀಚ ಭಂಗ ಯೋಗ ಆಗತ್ತೆ. ಹಾಗಾಗಿ ಆ ನೀಚ ಭಂಗ ಯೋಗ ಆಗಿದೆ ಇಲ್ಲಿ. ಆದ್ರಿಂದ ಆ ನೀಚತ್ವದ ಫಲ ಅದಕ್ಕೆ ಬರೋದಿಲ್ಲ ಅಂತ ಅರ್ಥ. 11ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ಶುಕ್ರ ಇದೆ. ಇದು ಇವರ ಒಂದು ಜಾತಕದ ಗ್ರಹಗತಿಗಳು. ಸೊ ಈ ಒಂದು ಜಾತಕವನ್ನ ನಾವು ನೋಡಿದಾಗ ಸದ್ಯಕ್ಕೆ ವೃಷಭ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಜನ್ಮದಲ್ಲೇ ಗುರು ಇದ್ದಾನೆ. ಅಂದ್ರೆ ಜನ್ಮದಲ್ಲಿ ಅಂದ್ರೆ ವೃಷಭ ರಾಶಿನಲ್ಲಿ ಗುರು ಇದ್ದಾನೆ. ಜನ್ಮನಾಮ ನರೋ ದುಃಖಂ ಅಂತ ಒಂದಲ್ಲ ಒಂದು ಟೆನ್ಷನ್ಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್. ಯಾವ್ದೋ ಒಂದು ಈಗಷ್ಟೇ ಅವರ ಸಹೋದರನಾದಂತಹ ಡಿ.ಕೆ. ಸುರೇಶ್ ಅವರ ಒಂದು ಸೋಲಿನ ಒಂದು ಚಿಂತೆ ಇದೆ. ಅದರ ಶಾಕ್ ಇಂದಾನೆ ಇನ್ನೂ ಆಚೆಗೆ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಕಡಾಖಂಡಿತವಾಗಿ ಅವರೇ ಬರ್ತಾರೆ ಅಂತ ಎಲ್ಲಾ ಕಡೆ ಅನ್ಕೊಂಡಿದ್ರು ಅವರು, ಬಟ್ ಆ ರೀತಿ ಆಗಿಲ್ಲ. ಹಾಗಾಗಿ ಆ ಒಂದು ಶಾಕಿನಿಂದಾನೇ ಇನ್ನೂ ಆಚೆಗೆ ಬಂದಿಲ್ಲ ಅವರು. ಅದಕ್ಕೋಸ್ಕರ ಈಗ ಇನ್ನೂ ಕಸರತ್ತುಗಳು ಜೋರಾಗಿ ನಡೀತಾ ಇದೆ. ಇನ್ನೂ ಈ ರಾಮನಗರ, ಚನ್ನಪಟ್ಟಣ, ಈ ಕಡೆ ಆ ಕಡೆ ಎಲ್ಲ ನಡೀತಾ ಇದೆ. ಇವೆಲ್ಲ ಯಾಕಾಗತ್ತೆ ಅಂದ್ರೆ ವೃಷಭ ರಾಶಿಯವರಿಗೆ ವೃಷಭದಲ್ಲೇನೆ ಗುರು ಇದ್ದಾನೆ. ಜನ್ಮನಾಮ ನರೋ ದುಃಖಂ. ಗುರು ಜನ್ಮ ರಾಶಿನಲ್ಲಿ ಇದ್ದಾಗ ಚಿಂತೆಯನ್ನ, ದುಃಖವನ್ನ, ನಿದ್ರಾ ಭಂಗವನ್ನ, ನಿದ್ದೆ ಖಂಡಿತ ಕರೆಕ್ಟ್ ಆಗಿ ಮಾಡ್ತಿರೋದಿಲ್ಲ. ವೃಷಭ ರಾಶಿಯವರು ಯಾರೇ ಆಗಿರ್ಲಿ, ಇವರೇ ಆಗಿರ್ಲಿ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ನಾ ಹೇಳ್ತಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಇವೆಲ್ಲ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ಶನಿ ಕೂಡ 10ನೇ ಮನೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಅದರಿಂದ ಇವರು ಅನ್ಕೊಂಡಂಗೆ ಕೆಲವು ಕೆಲಸಗಳು ಅವರೇ DCM ಆಗಿದ್ರು ಕೂಡ ಆಗ್ತಾ ಇರೋದಿಲ್ಲ. ಕೆಲವು ಸತಿ ಏನೋ ಒಂದಲ್ಲ ಒಂದು ತೊಂದರೆಗಳು, ಅದು ಇದು ಎಲ್ಲ. ಇವಾಗ ನೀವೇ ಹೇಳ್ದಂಗೆ ಕೋಲ್ಡ್ ವಾರ್, ಮುಸುಕಿನ ಗುದ್ದಾಟಗಳು ಕೆಲವು ಸತಿ ಒಂದು CM ಸ್ಥಾನದ ಅವಾಗವಾಗ ಏನೇ ಆದ್ರೂ ಕೂಡ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಎಷ್ಟೋ ಜನ ನನ್ನ ಕೇಳಿದಾರೆ. ಅದನ್ನ ಯಾಕೆ ಆಗ್ತಾ ಇಲ್ಲ? ಶನಿ ಕರ್ಮಸ್ಥಾನದಲ್ಲಿ ಇದ್ದಾನೆ, ನಿಧಾನ ಆಗ್ತಾ ಇದೆ. ಗುರು ಕೂಡ ಪಾಸಿಟಿವ್ ಆಗಿ ಇಲ್ಲ. ರಾಹು 11ನೇ ಮನೇಲಿ ಇದ್ದಾನೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಅದ್ರ ರಾಹು 11ನೇ ಮನೇಲಿ ಇದ್ರೂ ಕೂಡ ಕೊಡ್ತಾನೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ, ಚೆನ್ನಾಗೆ ಕೊಡ್ತಾನೆ ಅಂತ. ಸೊ ಇನ್ನೊಂದು 2-3 ತಿಂಗಳ ಕಾಲ ಟೈಮ್ ಅಷ್ಟು ಚೆನ್ನಾಗಿ ಇಲ್ಲ. ಅದು ಕಳೆದ ಮೇಲೆ ಶನಿ ದೃಷ್ಟಿ ಚೇಂಜ್ ಆಗತ್ತೆ. 10ನೇ ಮನೆ ಇರತಕ್ಕಂತಹ ಶನಿ ದೃಷ್ಟಿ 11ನೇ ಮನೆಗೆ ಬರುತ್ತೆ. ಅದು ಬಂದ ಮೇಲೆ ವೃಷಭ ರಾಶಿಯವರಿಗೆ ಸ್ವಲ್ಪ ಅನುಕೂಲ ಆಗತ್ತೆ. ಈ ಸೆಪ್ಟೆಂಬರ್ ಕಳೆದ ಮೇಲೆ ಸ್ವಲ್ಪ ಅನುಕೂಲತೆಗಳು, ಅಕ್ಟೋಬರ್ ಇಂದ ಆಚೆಗೆ ಸ್ವಲ್ಪ ಅನುಕೂಲತೆಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ವೃಷಭ ರಾಶಿಯವರಿಗೆ ಇದೆ. ಇನ್ನು ಅವರು
ಸಿಎಂ ಆಗ್ತಾರಾ ಅನ್ನೋದು ಪ್ರಶ್ನೆ. ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ಅದನ್ನ, ಸಿಎಂ ಆಗ್ತಾರಾ ಅನ್ನತಕ್ಕಂತಹದ್ದು. ನಾನು ಈಗಷ್ಟೇ ಹೇಳ್ದಂಗೆ ಈ ಸದ್ಯದ ಪರಿಸ್ಥಿತಿನಲ್ಲಿ ಇಲ್ಲ, ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಅವರ ದಶಾಭುಕ್ತಿಯನ್ನು ನೋಡಿದಾಗ್ಲೂ ಕೂಡ ನಾವು ಈ ದಶಾಭುಕ್ತಿಯನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ, ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಸೊ ಹಾಗಾಗಿ ಶನಿ ದಶೆ ಶುಕ್ರ ಭುಕ್ತಿ ಅಂದಾಗ ಕೆಲವು ಟ್ರಾವೆಲಿಂಗ್ ಅಂತಾನು ಹೇಳ್ತೀವಿ ನಾವು. ಶನಿ ದಶೆ ಶುಕ್ರ ಭುಕ್ತಿನಲ್ಲಿ ಟ್ರಾವೆಲಿಂಗ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಶನಿ ದಶೆ ಶುಕ್ರ ಭುಕ್ತಿ 2025 ಸ್ಟಾರ್ಟಿಂಗ್ ಅಲ್ಲೇ ಮುಗಿಯತ್ತೆ ಅಂತ ಇಲ್ಲಿ ಸೂಚಿಸ್ತಾ ಇದೆ. ಅದರ ನಂತರದಲ್ಲಿ ಶನಿ ದಶೆ ರವಿ ಭುಕ್ತಿ ಬರ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಸೊ ಶನಿ ದಶೆ ರವಿ ಭುಕ್ತಿ ಬಂದಾಗ್ಲೂ ಕೂಡ ಶನಿ ದಶೆ ದಶಾಭುಕ್ತಿಯನ್ನು ನೋಡಿದಾಗ ನಾವು ಶನಿ ಕರ್ಮಸ್ಥಾನದಲ್ಲಿ ಇದ್ದಾನೆ, ಆದ್ರೆ ದಶಾನಾಥನಿಗೆ ಭುಕ್ತಿನಾಥ ಪಂಚಮದಲ್ಲಿ ಇದ್ದಾನೆ. ಆದ್ರಿಂದ ಅಲ್ಲಿ ಶನಿಗೆ ರವಿಗೆ ವೈರತ್ವ ಇದೆ. ಆದ್ರಿಂದ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ ಅನ್ನೋದನ್ನ ನಾನು ಹೇಳ್ತೀನಿ. ಅಂದ್ರೆ ಅವರ ಆರೋಗ್ಯದಲ್ಲಿ ಏನಾದ್ರೂ ಮುಂದೆ ಸಮಸ್ಯೆ ಆಗಬಹುದು. ಯಾಕಂದ್ರೆ ರವಿದಶೆ ಶನಿ ಭುಕ್ತಿ, ಶನಿ ದಶೆ ರವಿ ಭುಕ್ತಿ, ಕುಜದಶೆ ರಾಹು ಭುಕ್ತಿ ಈ ತರದೆಲ್ಲ ಬಂದಾಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯಗಳಲ್ಲಿ ತೊಂದರೆಗಳನ್ನ ಉಂಟು ಮಾಡತಕ್ಕಂತಹದ್ದು. ಆರೋಗ್ಯದಲ್ಲಿ ಆಗ್ಲಿಲ್ಲ ಅಂದ್ರೆ ಕರ್ಮಸ್ಥಾನದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಆರೋಗ್ಯ, ಕರ್ಮಸ್ಥಾನ ಮತ್ತೆ ಹಣಕಾಸಿನ ವಿಚಾರ ಇದಿಷ್ಟನ್ನು ಬಹಳ ಚೆನ್ನಾಗಿ ನೋಡ್ಕೋಬೇಕು. ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ತಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನಗಳನ್ನ ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಒಂದು ಲೀಡರ್ ಆಗಿರ್ತಕ್ಕಂಥವನಿಗೆ ಆ ಜನಗಳೇ ಬಹಳ ಇಂಪಾರ್ಟೆಂಟ್. ಆ ಜನಗಳೇ ಮೇಲೆ ಕೂಡಿಸಿರ್ತಾರೆ. ಜನಕ್ಕೆ ಕೂಡಿಸೋದು ಗೊತ್ತು, ಬೀಳಿಸೋದು ಗೊತ್ತು. ಯಾವ್ದೋ ಮೊನ್ನೆ ರೀಸೆಂಟ್ ಆಗಿ ಪೊಲಿಟಿಷಿಯನ್ ಯಾವ್ದು ಹೇಳಿದ್ರು, ಹರಿಪ್ರಸಾದ್ ಅನ್ನೋದು ಹೇಳಿದ್ರು, ಬಿ ಕೆ ಹರಿಪ್ರಸಾದ್. ನಮ್ಗೆ ಕೂಡಿಸೋದು ಗೊತ್ತು, ಇಳಿಸೋದು ಗೊತ್ತು. ಹಾಗೆ ಇಲ್ಲೂ ಕೂಡ ಜನಗಳಿಂದ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲಗಳಿದೆ. ತುಂಬಾ ಚೆನ್ನಾಗಿಲ್ಲ ಅಂತಿಲ್ಲ, ಚೆನ್ನಾಗಿದೆ ಅಂತಿಲ್ಲ. ಯಾಕೆಂದ್ರೆ ರಾಹು 11ನೇ ಮನೆಯಲ್ಲಿರೋದು ಒಂದು. ಯಾಕೆಂದ್ರೆ ನಾವು ಮುಖ್ಯವಾಗಿ ಒಂದು ಪ್ಲಾನೆಟರಿ ಪೊಸಿಷನ್ಸ್ ಅನ್ನ, ಒಂದು ಸಂವತ್ಸರದ ಫಲವನ್ನು ನೋಡ್ಬೇಕಾದಾಗ ಗುರು, ಶನಿ, ರಾಹು, ಕೇತುಗಳನ್ನ ನೋಡ್ತೀವಿ ನಾವು. ಯಾಕೆಂದ್ರೆ ಇದು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್. ಗುರು 1 ವರ್ಷ ಇರ್ತಾನೆ ಒಂದು ಮನೆಯಲ್ಲಿ, ಒಂದು ರಾಶಿನಲ್ಲಿ. ಶನಿ 2.5 ವರ್ಷ ಇರ್ತಾನೆ. ರಾಹು, ಕೇತುಗಳು 1.5 ವರ್ಷ ಇರ್ತವೆ. ಅದಕ್ಕೋಸ್ಕರ ಅವುಗಳನ್ನ ನೋಡ್ಬಿಟ್ಟು ಅವುಗಳ ಮೇಲೆ ಮೇಜರ್ ಫಲಗಳು. ಇನ್ನು ಈ ಬೇರೆ ಬೇರೆ ಗ್ರಹಗಳು ಏನು ಫಲ ಇದೆ ಆ ತಿಂಗಳುಗಳಲ್ಲಿ ವ್ಯತ್ಯಾಸಗಳು ಆಗ್ತಾ ಹೋಗತ್ತವೆಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಅನುಕೂಲತೆಗಳು ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಕೂಡ ಇರತ್ತೆ. ಇವಾಗ ರವಿ ಕರ್ಕಾಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿಗೆ ಬಂದಾಗ ವೃಷಭ ರಾಶಿಗೆ 3ನೇ ಸ್ಥಾನ ಆಗತ್ತೆ. ಅಂದ್ರೆ ಏನಾಗುತ್ತೆ, ಜುಲೈ 16ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕು ತನಕ ಕರ್ಕಾಟಕ ರಾಶಿನಲ್ಲಿ ರವಿ ಇರ್ತಾನೆ. ಆ ಕಾಲದಲ್ಲಿ ವೃಷಭ ರಾಶಿಗೆ ಸ್ವಲ್ಪ ಅನುಕೂಲ ಆಗತ್ತೆ. ಅದ್ ಅನುಕೂಲ ಆದ್ರೆ ಯಾವ ರೀತಿ ಆಗತ್ತೆ ಅಂದ್ರೆ ಇವಾಗ ಅವ್ರು ಅನ್ಕೊಂಡಿರೋ ಆಸೆ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಯಾಕಂದ್ರೆ ರವಿ ಹಿ ಇಂಡಿಕೇಟ್ಸ್ ಪೊಲಿಟಿಕ್ಸ್. ರಾಜಕೀಯವನ್ನ ರವಿ ಮುಖ್ಯವಾಗಿ ಪ್ರತಿಬಿಂಬಿಸ್ತಾನೆ. ಆದ್ರಿಂದ ಅಲ್ಲಿ ಒಂದು ಏನಾದ್ರು ಅನುಕೂಲತೆಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಈ ಜುಲೈ ಅಂದ್ರೆ ರವಿ ಕರ್ಕಾಟಕ ಮಾಸದಲ್ಲಿ ಇದ್ದಾಗ. ನಾನು ಇಂಗ್ಲಿಷ್ ಮಾಸಗಳನ್ನ ಹೇಳಕ್ಕೆ ಇಷ್ಟಪಡಲ್ಲ ನಾವು. ಯಾಕೆಂದ್ರೆ ನಾವು ಜ್ಯೋತಿಷಿಗಳು ಆಕ್ಚುಯಲ್ ಆಗಿ ಈ ಮಾಸಫಲ ಅಂತ ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತೀನಿ. ನಾವು 1-2 ಸತಿ ಮಾಡಿದ್ವಿ ಅದನ್ನ. ಅದು ಜನವರಿಗೆ, ಫೆಬ್ರವರಿಗೆ ಅಂತ ಅಲ್ಲ ಫಲ. ಮಾಸಫಲ ಮಾಡ್ಬೇಕಾದ್ರೆ ನೀವು ಸೂರ್ಯನ ಗತಿಯನ್ನ ನೋಡ್ಕೊಂಡು ಮಾಸಫಲವನ್ನ ಮಾಡ್ಬೇಕು. ಅಂದ್ರೆ ಆಕ್ಚುಯಲ್ ಆಗಿ ಪ್ರತಿ ತಿಂಗಳು 14 ಅಥವಾ 15, 14ನೇ ತಾರೀಕಿಂದ ಮುಂದಿನ ತಿಂಗಳು 14, 15, 14ನೇ ತಾರೀಕು ಒಳಗೆ ಬರುತ್ತೆ. ಇದು ಲೆಕ್ಕಾಚಾರ. ಹೀಗೆ ಮಾಸಫಲ ಮಾಡಿದಾಗ ಅದು ಒಂದೇ ಫಲ ಇರುತ್ತೆ ಕರೆಕ್ಟ್ ಆಗಿ. ನಾವು ಜನವರಿಗೆ, ಫೆಬ್ರವರಿಗೆ ಅಥವಾ ಇವಾಗ ಜುಲೈಗೆ ತಗೊಳ್ತು ಅಂದ್ರೆ ಜುಲೈ ಇಷ್ಟರ ತನಕನೂ ಕೂಡ ಮಿಥುನ ರಾಶಿನಲ್ಲಿ ಇರ್ತಾನೆ. ಜುಲೈ 14ಕ್ಕೆ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೆ. ಅವಾಗ ಮಿಥುನಕ್ಕೂ ಹೇಳ್ಬೇಕು, ಕರ್ಕಾಟಕಕ್ಕೂ ಹೇಳ್ಬೇಕು ನಾವು. ರವಿ, ಬುಧ, ಶನಿ, ರವಿ, ಬುಧ, ಶುಕ್ರ ರವಿಗೆ ಸಾಮಾನ್ಯ ಒಂದು 30-40 ಡಿಗ್ರಿ ಅಂದ್ರೆ 1-2 ರಾಶಿ ಒಳಗೆ ವ್ಯತ್ಯಾಸ ಹಿಂದೆ ಮುಂದೆನಲ್ಲಿ ಇರ್ತದೆ. ಸೊ ಹಾಗಾಗಿ ಎಲ್ಲವನ್ನು ಒಂದೇ ಸಾದಾ ಸಕಟ ಕರೆಕ್ಟಾಗಿ ಹೇಳಬೇಕು ಅಂದ್ರೆ ನಾವು ರವಿಯ ಚಲನೆಯನ್ನು ಆಧರಿಸಿ ಮಾಸಫಲವನ್ನ ಹೇಳ್ತು ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದು ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಸಹ ಆಗುತ್ತೆ ಅಂತ ಹೇಳಿ. ಆರೋಗ್ಯ ಸಮಸ್ಯೆ ಅದೇ ಮುಂದಿನ ವರ್ಷಕ್ಕೆ ಆರೋಗ್ಯ ಸಮಸ್ಯೆ ಆದ್ರೆ ಅವರ ಒಂದು ಕನಸಿನ ಗತಿ ಏನಾಗಬಹುದು ಅಂತ ಆತರ ಏನಿಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎಲ್ರಿಗೂ ಆಗತ್ತೆ, ಇದಾಗತ್ತೆ. ಬಟ್ ಅಂದ್ರೆ ಮೇಜರ್ ಏನಾಗೋದಿಲ್ಲ. ನೋಡ್ಕೋಬೇಕು ಅವ್ರ ಆರೋಗ್ಯನ. ಯಾಕಂದ್ರೆ ಶನಿ ದಶೆ ಅಂತ ಹೇಳಿದಾಗ ಹೆಚ್ಚು ಕಾಳಜಿ ಕೊಡ್ಬೇಕು. ಯಾಕಂದ್ರೆ ಒಂದು ಕೆಲಸದ ಒತ್ತಡದಲ್ಲಿ ಯಾವಾಗ್ಲೂ ಓಡಾಡ್ತಾ ಇತ್ತು ಅಂದ್ರೆ ಬಾಡಿಗೂ ರೆಸ್ಟ್ ಬೇಕಾಗತ್ತೆ, ಮೈಂಡ್ಗೂ ರೆಸ್ಟ್ ಬೇಕಾಗತ್ತೆ. ಅದಕ್ಕೋಸ್ಕರನೇ ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ
ತಮ್ಮ ಆರೋಗ್ಯವನ್ನು ನೋಡ್ಕೋಬೇಕು, ಜನಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಪಾಸಿಟಿ ಕೂಡ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ. ಯಾರು ಮೇಷಲಗ್ನ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಾರೆ, ಮೀನ ಲಗ್ನಗಳಲ್ಲಿ ಹುಟ್ಟಿರ್ತಾರೆ, ಅವರಿಗೆ ರಾಜ, ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೆ, ಅವರಿಗೆ ರಾಜ, ಮಂತ್ರಿ, ಈ ತರ ಎಲ್ಲ ಉನ್ನತ ಸ್ಥಾನಗಳನ್ನ ನಿಭಾಯಿಸುವಂತಹ ಒಂದು ಕೆಪಾಸಿಟಿ ಕೇಪಬಿಲಿಟಿ ಇರುತ್ತೆ. ಆ ತರ ಒಂದು ಜಾತಕ ಇದು. ಆದ್ರೆ 2ನೇ ಮನೆಯಲ್ಲಿ ರವಿ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ, ಅದರಿಂದ ಧನ ನಷ್ಟ ಯೋಗವನ್ನು ಸೂಚಿಸುತ್ತೆ. ಎಷ್ಟೋ ಸತಿ ಕೆಲವುದಕ್ಕೆ ಇನ್ವೆಸ್ಟ್ ಮಾಡಿ ಲಾಸ್ ಆಗಿರ್ತಕ್ಕಂಥದ್ದನ್ನು ಸೂಚಿಸುತ್ತೆ. 2ನೇ ಮನೆಯಲ್ಲಿ ರವಿ ಇದ್ದ ಯಾವುದೇ ಆಗಲಿ 2ನೇ ಸ್ಥಾನ ದ್ವಿತೀಯ ಧನಸ್ಥಾನದಲ್ಲಿ ಪಾಪಗ್ರಹಗಳಿತ್ತು ಅಂದ್ರೆ ಧನ ನಷ್ಟವನ್ನು ಸೂಚಿಸುತ್ತೆ. ಶುಭ ಗ್ರಹಗಳಿದ್ದಾಗ ಧನ ಲಾಭವನ್ನು ಸೂಚಿಸುತ್ತೆ. ಬುಧಾದಿತ್ಯ ಯೋಗ ಧನಸ್ಥಾನದಲ್ಲಿದೆ, ಧನವನ್ನು ಕೊಡುತ್ತೆ, ಲಾಸು ಮಾಡುತ್ತೆ, ಎರಡೂ ಆಗ್ತಕ್ಕಂಥ ಪಾಸಿಬಿಲಿಟಿ. ಶುಕ್ರ ಕೂಡ 12 ಒಳಗಿದಾನೆ ಅಂತಂದ್ರೆ ಖರ್ಚು ಜಾಸ್ತಿ ಆಗತ್ತೆ. ಕೇತು 11 ಒಳಗಿದಾನೆ ಅಂತಂದ್ರೆ ಲಾಭವನ್ನು ಕೊಡುತ್ತೆ. ಒಟ್ಟು ಅವ್ರು ಅನ್ಕೊಂಡಿರೋದು ನೆರವೇರುತ್ತೆ ಅನ್ನೋದು ಈ ಜಾತಕದ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ, ಹೆಚ್ಚಾಗಿದೆ ಅಂತ ಹೇಳಿ. ಅದು ಹೊರತಾಗಿ ಅವರ ಒಂದು ಏನು ರಾಜಕೀಯ ಜೀವನದಲ್ಲಿ ಅವರ ಒಂದು ಸಹೋದ್ಯೋಗಿಗಳು ಏನಿದ್ದಾರೆ, ಅವರ ಸಹಪಾಠಿಗಳು ಏನಿದ್ದಾರೆ, ಅವರಿಂದ ಏನಾದ್ರೂ ತೊಂದರೆ ಆಗುವಂತಹ ಚಾನ್ಸಸ್ ಇದೆಯಾ? ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ಯಾಕೆ ಅಂದ್ರೆ ಆ ಒಂದು ಸ್ಥಾನವನ್ನ ನಾವು ನೋಡಕ್ ಹೋದಾಗ ಚತುರ್ಥ ಸ್ಥಾನವನ್ನ ನೋಡ್ತೀವಿ, ಬಂಧು ಮಿತ್ರರು ಅಂತ. ಬಂಧುಗಳಾಗ್ಲಿ ಮಿತ್ರರಾಗ್ಲಿ, ಮಿತ್ರರಂದಾಗ ಎಲ್ಲರೂ ಸೇರ್ಕೊಳ್ತಾರೆ, ಅಭಿಮಾನಿಗಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಮತ್ತೊಬ್ಬ ಯಾರು ಎಲ್ಲ. ಆ ಸ್ಥಾನ ಅಧಿಪತಿ ಬಂದು ಚಂದ್ರ ಉಚ್ಚನಾಗಿದ್ದಾನೆ ಒಂದು, ಆದ್ರೆ ರವಿ ಒಟ್ಟಿಗೆ ಇದ್ದಾನೆ ಅವನು, ಅಲ್ಲಿ ಅವನು ವೀಕ್ ಆಗಿದ್ದಾನೆ. ಇನ್ನೊಂದು ಚತುರ್ಥದಲ್ಲಿ ಕುಜ ಇದ್ದಾನೆ. ಸೊ ಕುಜ 4ನೇ ಮನೆಯಲ್ಲಿ ಇದಾನೆ ಅಂದಾಗ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಯಾಕಂದ್ರೆ ಕುಜನಿಗೆ ನೀಚ ಸ್ಥಾನ ಅದು ಬಿಟ್ರೆ ತಾವು ಯಾರನ್ನ ನಂಬಿರ್ತಾರೆ ಅವರಿಂದಾನೇ ಕೆಲವು ಸತಿ ತೊಂದರೆಗಳು ಉಂಟಾಗ್ತವೆ, ಕಿರಿಕಿರಿ ತೊಂದರೆಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಒಂದು ಮಿತ್ರದಿಂದಾನೆ. ಅದಕ್ಕೋಸ್ಕರ ಈ ಒಂದು ಜಾತಕ ಯಾರನ್ನು ಜಾಸ್ತಿ ನಂಬದೇ ಇರ್ತಕ್ಕಂಥದ್ದು ಒಳ್ಳೇದು, ಅವ್ರು ನಂಬೋದು ಇಲ್ಲ. ಈಗ ಸಾಮಾನ್ಯವಾಗಿ ತುಂಬಾ ಮೇಜರ್ ಡಿಸಿಷನ್ ತಗೊಂತಾ ಇದ್ದಾರೆ, ಒಂದು ಕರ್ನಾಟಕದ ಆಗಿರ್ಬೋದು, ಬೆಂಗಳೂರು ಬ್ರ್ಯಾಂಡ್ ಮಾಡೋದ್ರ ವಿಚಾರವಾಗಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಕೈಗೆಟ್ಕುತ್ತಾ ಅಥವಾ ಜನಗಳು ಅದನ್ನ ಒಪ್ಕೊಳ್ತಾರ, ಸ್ವೀಕಾರ ಮಾಡ್ತಾರ ಅಂದು ಅವರ ಇದ್ರ ಪ್ರಕಾರ? ಇಲ್ಲಿ ಈ ಒಂದು ಪ್ರಶ್ನೆಗೆ ಅವರು ಮಾಡ್ತಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪರ್ಪಸ್, ಆ ಪರ್ಪಸ್ ಏನು ಅನ್ನೋದು ಜನಗಳಿಗೆ ಕರೆಕ್ಟ್ ಆಗಿ ಅರ್ಥವಾಯ್ತು ಅಂದ್ರೆ ಅವರ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಅದು ಜನಕ್ಕೆ ಅರ್ಥವಾಗ್ಲಿಲ್ಲ ಅಥವಾ ಅವರ ಉದ್ದೇಶ ಸರಿಗಿಲ್ಲ ಅಂದ್ರೆ ಅದು ಈಡೇರ್ತಕ್ಕಂಥ ಪಾಸಿಬಿಲಿಟೀಸ್ ಕಮ್ಮಿ ಆಗತ್ತೆ. ಇವಾಗ ಅವ್ರಿನ್ನ ರಾಜಕೀಯ ಜೀವನದಲ್ಲಿ ಹೆಚ್ಚು ಮುಂದುವರಿಬೇಕಂತ ಹೇಳಿದ್ರೆ ಅವರ ಮುಂದಿನ ನಡೆ ಏನಾಗಿರ್ಬೇಕು, ಅಥವಾ ಅವರ ಭವಿಷ್ಯ ಅಂದ್ರೆ ಅವರ ಜಾತಕದಲ್ಲಿ ಇರೋದ್ರ ಪ್ರಕಾರ ಹೇಗೆ ಮುಂದುವರೆದ್ರೆ ಉತ್ತಮ ಅಂತ ಹೇಳಿ? ಹೇಳಿದಂಗೆ ಇವಾಗ ಶನಿ ದಶೆ ನಡೀತಾ ಇದೆ, ಅವ್ರಿಗೆ ಶನಿ ದಶೆ, ಶನಿ ಕರ್ಮಸ್ಥಾನದಲ್ಲಿದ್ದಾನೆ. ಅದಾದ್ಮೇಲೆ ಬುಧ ದಶೆ ಬರುತ್ತೆ. ಶನಿ ದಶೆ ಇನ್ನೂ ಇದೆ, ಶನಿ ದಶೆ ಏನು ಈಗಲೇ ತಕ್ಷಣಕ್ಕೆ ಏನು ಮುಗಿಯೋದಿಲ್ಲ. ಸೊ ಶನಿ ದಶೆ ಏನಾಗುತ್ತೆ ಅಂದ್ರೆ 2034ನೇ ಇಸ್ವಿ ತನಕ ಇದೆ, ಹೆಚ್ಚು ಕಮ್ಮಿ ಇನ್ನೂ 8-9 ವರ್ಷ ತನಕ ಇದೆ ಆಯ್ತಾ. ಇವಾಗ 2024 ಇನ್ನು 10 ವರ್ಷ ತನಕನೇ ಇದೆ ಆಲ್ಮೋಸ್ಟ್. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಇಲ್ಲಿ ಇನ್ನೂ 9.5 ವರ್ಷ ಇವರಿಗೆ ಇದೇ ಇರುತ್ತೆ. ಆದ್ರಿಂದ ಅದರ ನಂತರದಲ್ಲಿ ಬುಧ ದಶೆ ಬರ್ತಕ್ಕಂಥದ್ದು. ಬುಧ ದಶೆನಲ್ಲೂ ಕೂಡ ಇವರು ಇದೇ ಒಂದು ಸ್ಥಾನಗಳಲ್ಲಿ ಇದ್ದಾಗ ಅತ್ಯಂತ ಉನ್ನತ ಸ್ಥಾನವನ್ನು ಪಡೀತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ಯಾಕೆಂದ್ರೆ ಅವಾಗ ಬುಧ 2ನೇ ಮನೆಯಲ್ಲಿದ್ದಾನೆ. ಅಂದ್ರೆ ಮೇಷಲಗ್ನಕ್ಕೆ ಬುಧ ಅಷ್ಟು ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಅನ್ನೋದು ಜ್ಯೋತಿಷ್ ಶಾಸ್ತ್ರದಲ್ಲಿದೆ. ಆದ್ರೆ ಬುಧ ಇರ್ತಕ್ಕಂತಹ ಪೊಸಿಷನ್ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥದ್ದು.